ಅಲ್ಲ ಬಹಳಷ್ಟು ಲವ್ ಸ್ಟೋರಿಗಳಲ್ಲಿ ಇಬ್ಬರು ಹುಡುಗಿಯರು ಅಂತದೇ ಇಶ್ಯೂಗಳಂತ ಬರ್ತದೆ. ಹಂಗ ಪ್ರೇಮ ಫ್ರೆಂಡ್ಶಿಪ್, ಇಬ್ರು ಹುಡುಗಿರ ಫ್ರೆಂಡ್ಶಿಪ್ ಅಲ್ಲಿ ಇವನ್ ಎಂತ ಇನ್ಕ್ಲೂಡರ್ ಅಂತ ಕಥೆ ಅದು. ಒಬ್ಬರೇ ತಾನೆ ಸರ್. ಈಗ ಮುಂಗಾರು ಮಳೆ ಮತ್ತೆ ದುನಿಯಾ ಸಿನಿಮಾ ರಿಲೀಸ್ ಆಗಬೇಕು. ಮೊದಲನೇ 2 ವಾರಗಳ ಕಾಲ ಅಷ್ಟಾಗಿ ಜನ ಇಲ್ಲ. 2ನೇ ವಾರ ನಂತರ ಸಿನಿಮಾಗಳು ಫೇಮಸ್ ಆಗುತ್ತೆ. ಅವತ್ತು ಪ್ರೇಕ್ಷಕರು ನೋಡುವಂತ ವೇದಿಕೆ ಇದು ಅಂದ್ರೆ ಆ ಸಾಮಾಜಿಕ ಇದಕ್ಕೆ ಅವತ್ತಿನ ಖಂಡಿತ. ಇವಾಗ ನೀವಿನ್ನ 500 ವರ್ಷ ಹೋದ್ರು ಎಮೋಷನಲ್ ಆದ್ರೆ ನಿಮ್ ಕಣ್ಣಲ್ಲಿ ನೀರೇ ಬರ್ಬೇಕು, ಬೇರೆ ಏನು ಬರಕ್ ಸಾಧ್ಯ ಇಲ್ಲ. ಆ ಎಮೋಷನ್ ಅನ್ನ ಪ್ರೆಸೆಂಟೇಷನ್ ಬದಲಾಗುತ್ತೆ. ನಿಮ್ಗೆ ಪರದೆ 4 ಮೂಲೆ ಬಂದೇ ಬರುತ್ತೆ. ಇನ್ನು 50 ವರ್ಷ ಹೋದ್ರೆ 4 ಮೂಲೆನೇ ಇರ್ಬೇಕು ಪರದೆ. ರೌಂಡ್ ಮಾಡಿ ಹೇಳ್ತೀನಿ ಅಂತ ಆಗಕ್ಕಾಗಲ್ಲ. ನಾನ್ ದಿನ ಬದಲಾಗ್ತೀನಿ ಸರ್. ಅದೇ ಅವತ್ತು ಮುಂಗಾರು ಮಳೆ, ಇವತ್ತು ಮನದ ಕಡೋದು. ಮನ್ಸ ಏನೋ 17 ವಯಸ್ಸು ಸ್ಟಕ್ ಆಗ್ಬಿಟ್ಟಿದೆ. ಅಪ್ರಾಪ್ತ ವಯಸ್ಸಿನ ಬಾಲಕ. ಮಹಾರಾಷ್ಟ್ರ ಅಲ್ಲಿಂದ ಕಾಸರಗೋಡುವರೆಗಿನ ಎಲ್ಲಾ ಕೋಸ್ಟಲ್ ಬೆಲ್ಟ್ಗಳಲ್ಲೂ ಇದ್ರ ಕ್ಲೈಮ್ಯಾಕ್ಸ್ ಇಂದ ಹಿಡಿದು ಚಿತ್ರದ ಆರಂಭದ ಪೋರ್ಷನ್ ಶೂಟ್ ಆಗಿದೆ. ಅದು ಪರಮಾದ್ಭುತ ಜಾಗ ಮಹಾರಾಷ್ಟ್ರದಲ್ಲಿ ಮುರುಡು ಜಜೀರಾ ಅಂತಿದೆ. ಅದು ಎಷ್ಟೋ ದಿನಗಳ ಕಾಲ ಆಫ್ರಿಕಾ ಸರ್ಕಾರ ಸಿದ್ದಿ ಜನಾಂಗದವ್ರು ಕಟ್ಟಿರೋದಂಥದ್ದು. ಅದರಲ್ಲಿ ಅದೊಂದು ದೊಡ್ಡ ಮಿಲಿಟರಿ ಆಫೀಸರ್ಸ್ ಆಗ್ಬಿಟ್ಟಿದ್ವಿ ನಾವೆಲ್ಲ. ಅಷ್ಟು ವಾರ್ ಫೂಟ್ ಅಲ್ಲಿ ಶೂಟ್ ಮಾಡಿದ್ದು. ತುಂಬಾ ಕಷ್ಟಕರವಾದ ಚಿತ್ರೀಕರಣದ ದಿನಗಳನ್ನು ನೋಡಿದೆ ನಾನು. ಅಲ್ಲಾಗಿದೆ. ಮಂಗಳೂರು, ಸಸಿ ಇತ್ತು, ಸಕಲೇಶ್ಪುರ, ಇರುಪ್ಪು ಫಾಲ್ಸು, ಮಡಿಕೇರಿ, ಬೆಂಗಳೂರು, ಮೈಸೂರು, ಇತರ ಹಲವಾರು ಜಿಲ್ಲೆಗಳಲ್ಲಾಗಿದೆ. ಈ ಮಳೆಗೆ ತವ್ರ ಮನೆನೇ ಕಡ್ಲು. ಸಮುದ್ರನೇ ಆವಿಯಾಗಿ ಮೋಡ ಆಗಿ ಮಳೆ ಬರೋದಲ್ವಾ. ಸೊ ಅದ್ರ ಮೂಲಕ ಹೋಗೋಣ ಅಂತ ಕಡ್ಲಿಕ್ಕೆ ಕಡಲು ಸೇರುತ್ತೆ. ಕಡಲಿನ ಏರಿಳಿತ ಹೌದು. ಅಲೆಗಳ ಬಗ್ಗೆ ಹೇಳಿ ಸರ್. ವಾಪಸ್ ಮತ್ತೆ ಮಳೆ ಸ್ವೀಟ್ ಆಗುತ್ತಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.